ನಮಸ್ಕಾರ ಸರ್. ಊರ ಹೆಸರು ಇದು? ಮಡೇನಹಳ್ಳಿ ಸರ್. ಮಡೇನಹಳ್ಳಿ. ರೈತರ ಹೆಸರು? ಪ್ರಸನ್ನ ಲೋಕೇಶ್ ಸರ್. ಪ್ರಸನ್ನ ಲೋಕೇಶ್ ಅವರು. ಎಷ್ಟು ಎಕರೆ ಇದೆ ಸರ್ ಇದು ಒಟ್ಟು? 4 ಎಕರೆ ಸರ್. 4 ಎಕರೆ. ಮುಂದೆ ಬನ್ನಿ. 4 ಎಕರೆ. ಈಗ ನಂಜುಂಡಿ ಅವರಿಗೆ ಎಷ್ಟು ದಿನ ಆಗಿದೆ ಕಲ್ಲಂಗಡಿಗೆ? ಸರ್ ಇದು 25 ಡೇಸ್ ಸರ್. 25 ದಿನ. ಜೊತೆಗೆ ಬಾಳೆ ನೇಂದ್ರ ಎಷ್ಟು ಗಿಡ ಇದೆ? ಟೋಟಲ್ 5,000 ಗಿಡ ಇದೆ. 5,000 ಗಿಡ. ಈಗ ಈ ಬ್ಯಾಚ್ ಕಲ್ಲಂಗಡಿ ಎಷ್ಟು ಗಿಡ ಇದೆ? ಈ ಬೆತ್ತ ಸರ್ ಇದೊಂದ 5,000 ಸರ್. 5,000 ಗಿಡ ಇದೆ. ಈಗ ನೀವು ನರ್ಸರಿನ ಸಸಿ ತಂದು ಹಾಕಿರುವಂತ. ಹೌದು. ಮೊದ್ಲು ಈ ಭೂಮಿಲಿ ಏನ್ ಬೆಳೆ ಹಾಕಿದ್ರಿ? ಮೊದ್ಲು ಈ ಭೂಮಿಲಿ ಏನ್ ಬೆಳೆ ಹಾಕಿದ್ರಿ? ಹೋಗೆ ಸರ್. ಏನು ಹೇಳ್ತಾ ಇದ್ರಿ? ಏನೋ ಹೇಳಕ್ಕೆ ಬಂದ್ರಿ ನೀವು? ನರ್ಸರಿಯಿಂದ ತಂದು ಹಾಕಿದ್ರಿ. ಈಗ ನೀವು ಮಲ್ಚಿಂಗ್ ಮಾಡಿ ನೀವು ಬ್ಯಾಚ್ ಅಲ್ಲಿ ಮಾಡಿದಿರಲ್ವಾ? ಆ ಬ್ಯಾಚ್ ಈ ಬ್ಯಾಚ್ ಎಷ್ಟು ದಿನ ವ್ಯತ್ಯಾಸ ಇದೆ? 20 ದಿನ ಸರ್. 20 ದಿನ ವ್ಯತ್ಯಾಸ ಇದೆ. ಈಗ ನಂಜುಂಡಿ ಇದಕ್ಕೆ ಮೊದಲು ಬೇಸಿಕ್ ಏನು ಗ್ರೀನ್ ಪ್ಲಾಂಟ್ ಬಯೋ ಪ್ರಾಡಕ್ಟ್ ಇದೆಯಲ್ಲ, ಸೊ ನಮ್ದೇನು ಪವರ್ ಪ್ಲಾಂಟ್ ಟೆಕ್ನಾಲಜಿ ಏನಿದೆ ಆ ಒಂದು ಟೆಕ್ನಾಲಜಿ ಬೇಸ್ಡ್ ಏನು ಭೂಮಿ ಉಪಚಾರ ಮಾಡ್ತಿದ್ರಿ? ಯಾವ್ದಾವ್ದು ಮಾಡ್ತಿದ್ರಿ ಸರ್? ಇವ್ರಿಗೆ ನಾಟಿ ಆದ್ಮೇಲೆ ಸರ್ 3 ದಿನಕ್ಕೆ ಪ್ರೇಮಿಯಂ ಮತ್ತೆ ಗ್ರೋನ ಕಾಂಬಿನೇಷನ್ ಕೊಟ್ಟಿದ್ವಿ ಸರ್ ನಾವು. ಗ್ರೋ 7 ಡೇಸ್ ಆದ್ಮೇಲೆ ನೈಟ್ರಕಿಂಗ್ ಮತ್ತೆ ಗ್ರೋ ಕಾಂಬಿನೇಷನ್. ಗ್ರೋ ಒಂದು 20 ಡೇಸ್ ಗಂಟ. ಆಮೇಲೆ ಫ್ಲವರಿಂಗ್ ಟೆಸ್ಟ್ ಐತೆ ಸರ್ 20 ಡೇಸ್ ಆದ್ಮೇಲೆ. ಅವಾಗ ಬಂದು ಬ್ಲೂಮ್ ಮತ್ತೆ ನೈಟ್ರಕಿಂಗ್ ಕಾಂಬಿನೇಷನ್. ಡ್ರೆಂಚಿಂಗ್ ಒಟ್ಟು ಸ್ಪ್ರೇ ಕಂಪಲ್ಸರಿ. ಈ ಸಿಂಪಲ್ ಟಾನಿಕ್ ಇವು ಬಿಟ್ರೆ ಬೇರೆ ಯಾವ್ದನ್ನು ಹಾಕಲ್ಲ ಅವರು. ಕಂಪಲ್ಸರಿ ಇವತ್ತು ಕಡೆ ಬಳಕೆ ಮಾಡ್ಕೊಂಡೇ ಬರ್ತಾ ಇದಾರೆ ಸ್ಪ್ರೇಗೆ ಕಂಪಲ್ಸರಿ. ಈಗ ಪ್ರಸನ್ನ ಅವರೇ ಇದೇ ಉತ್ಪನ್ನಗಳು ಬಳಕೆ ಮಾಡಬೇಕು ಅಂತ ಹೇಗೆ ಅನ್ಸುತ್ತೆ ನಿಮ್ಗೆ? ನಂಜುಂಡಿ ಅವ್ರು ಬಂದು 7 ತೊಟ್ಟಿಂದ ನಮ್ಗೆ ಈ ರೀತಿ ಉಪಯೋಗ ಆಗಿದೆ. ಈಗ ಇದು ಬಳಕೆ ಮಾಡಾದ್ಮೇಲೆ ನಿಮ್ಗೆ ನೀವ್ ಹೇಳಿದ್ರು ಸಿಕ್ಕಾಪಟ್ಟೆ ಮಳೆ ಅಂತ. ಮಳೆ ಸಿಕ್ಕಾಪಟ್ಟೆ ಹೋಗಿದೆ. ಈಗ ನಂಜುಂಡಿಯವರಿಗೆ ಏನು ಇದು 25 ದಿನ ಆಗಿದೆಯಲ್ಲ, ಈ ಬ್ಯಾಚ್ ಅಲ್ಲಿ ಏನು ನಿಮ್ ಭಾಗದಲ್ಲ ಕಲ್ಲಂಗಡಿ ಹಾಕಿದ್ರಲ್ಲ, ಹೇಗಿದೆ? ಅವೇ ಎಲ್ಲ ಕಿತ್ತಾಕ್ತಾರೆ ಸರ್ ಅವರು. ಹೌದಾ ಸರ್? ಮಳೆ ಹೋದ ತಕ್ಷಣ ಇದು ಕುಡಿನೆಲ್ಲ ಮೇಲ್ಗಡೆ ಹಿಂಗ್ ಎತ್ಕೊಬಿಟ್ಟಿತ್ತು ಹಿಂಗ. ಇವ್ರು ಯಾವ್ದೋ ಕೊಟ್ಟಾಗದು ಯಾವ್ದೋ ಸರ್ ಟ್ರೆಸ್ ಔಟ್ ಅದು ಹೊಡತ್ಲೆ ಅದು ಹಬ್ಬಕ್ಕ ಗಿಡ ವಾತಾವರಣ ಪಾಸ್ ಆಯ್ತು ಹಬ್ಬಕ್ಕೆ. ತುಂಬಾ ಡೆವಲಪ್ ಆಯ್ತು. ಈಗ ನಂಜುಂಡಿಯವರು ಈಗ ನೀವು ತುಂಬಾ ಫೀಲ್ಡ್ ಓಡಾಡೋದ್ರಿಂದ ಈ ಬ್ಯಾಚ್ ಅಲ್ಲಿ ಆಗಿರುವಂತವು ಯಾವ ಇದಾಗಿಲ್ಲ. ಎಲ್ಲ ಕಿತ್ತಾಕ್ಬೋದು ಸರ್. ನಮ್ಮ ಗೊತ್ತಿರಂಗ ಶಿಬಿರ ನಮ್ಮ ಫ್ರೆಂಡ್ಸ್ ಗಳೇ ಆಗ್ಬೋದು ಮತ್ ನಮ್ಮೂರಲ್ಲಿ ಆಗ್ಬೋದು ಸುಮ್ಮನೆ ಕಿತ್ತಾಕ್ಬಿಡು ಸರ್. ಯಾರು ನಮ್ಮ ಉತ್ಪನ್ನ ಬಳಕೆ ಮಾಡ್ಕೋತ ನಮ್ಮಲ್ಲ ಬೀರ್ಲಿಂಗ್ ಅಂತ ಬಳಕೆ ಮಾಡ್ಕೋತಾರೆ ಸರ್. 20 ಡೇಸ್ ಗಿಡ ಆಗಿದೆ ಬಟ್ ಇಷ್ಟ ಬಟ್ ಹೆಲ್ತ್ ಇದೆ ಸರ್. ಗಿಡ ಫ್ರೂಟ್ ಸೆಟ್ಟಿಂಗ್ ಕೂಡ ಆಗಿದೆ ಅವ್ರದ್ದು. ಇವತ್ತು ಕೂಡ ಸ್ಪ್ರೇ ಮಾಡ್ತಾ ಇದಾರೆ ಅವರು ಸ್ಪಿಡೋನೈಟ್ ಹಾಕಿ. ಈಗ ಒಂದ್ ಗಿಡಕ್ಕೆ ಎಷ್ಟು ಕಾಯಿ ಕಚ್ಚಿದೆ ಇದು? ಸರ್ 2 ರಿಂದ 3 ಕೂತಿದೆ ಸರ್. ಬಟ್ 2 ಕಾಯಿನೇ ಸರ್ ಸಾಕು. ಹೌದಾ? ಒಟ್ಟು ಈ ಬ್ಯಾಚ್ ಎಷ್ಟು ಗಿಡ ಅಂದ್ರೆ? 5,000 ಗಿಡ. ಎಷ್ಟು ಕುಂಟಲ್ ಇದೆ ಈಗ ಈ ಬ್ಯಾಚ್? ಇದು 2 ಎಕರೆ ಸರ್. 2 ಎಕರೆ. ಆ ಬ್ಯಾಚ್ ಅದೇ 2 ಎಕರೆ. 2 ಎಕರೆ ಇದೆ. ಈಗ ಒಟ್ಟಾರೆ ಈಗ ನಿಮ್ಗೆ ಏನು ಖರ್ಚು ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಈ ಪ್ರಾಡಕ್ಟ್ ಬಳಕೆ ಮಾಡಿದ್ಮೇಲೆ? ಕಡಿಮೆನೇ ಆಗಿದೆ ಸರ್. ಕಡಿಮೆನೇ ಆಗಿದೆ. ಈಗ ನೀವು ರಾಸಾಯನಿಕ ಸಿಕ್ಕಾಪಟ್ಟೆ ಬಳಕೆ ಮಾಡ್ತಿದ್ರಲ್ವಾ, ಈಗ ತುಂಬಾ ಮಳೆ ಆಯ್ತು ಮತ್ತೆ ಈಗ ಬಿಸಿಲು ಸಿಕ್ಕಾಪಟ್ಟೆ ಆಗ್ತದೆ, ಇಂಬನಿ ಆಗ್ತಾ ಇದೆ. ಈಗ ನೀವು ಈ ಉತ್ಪನ್ನ ಬಳಕೆ ಮಾಡಿದ್ಮೇಲೆ ಏನ್ ಅನಿಸ್ತು ನಿಮ್ಗೆ? ಏನ್ ಬದಲಾವಣೆ ಆಗಿದೆ? ಚಳಿಗ ಅದ್ ಯಾವ್ದೋ ಅಂಶ ಕೊಟ್ಟಿದ್ದಾರೆ, ಅದು ಡೆವಲಪ್ ಆಗಿದೆ ಸರ್. ಟ್ರೆಸ್ ಔಟ್ ತುಂಬಾ ಬದಲಾವಣೆ ಆಗಿದೆ. ಈಗ ನಂಜುಂಡಿ ಅವರು ನೀವು ಹೇಳ್ತಿದ್ರಿ ಕಲ್ಲಂಗಡಿ ಸರ್ ತುಂಬಾ ಸೆನ್ಸಿಟಿವ್ ಕ್ರಾಪ್. ಗಂಟೆಗೂ ಚೇಂಜ್ ಆಗುತ್ತೆ ಸರ್. ಇದು ಗಂಟೆ ಕಲ್ಲಂಗಡಿ ಅಂತ ಇದೆ ಹೆಸರು ನಾವು ಕರೆಯೋದು. ಇವತ್ತಿದ್ರೆ ನಾಳೆ ಗಂಟೆಗಿಲ್ಲ ಸರ್ ಇದು ತೋಟ. ಗಂಟೆಗೆ ಒಂಥರ ಹೌದು. ಆದ್ರೂ ಕೂಡ ಮಳ ಹೋದಾಗ ಇದು ಸರ್ ಈ ರೀತಿ ಜಂಪ್ ಆಗುತ್ತಾ ಅಂತ ಗೊತ್ತೇನಿಲ್ಲ. ಮಳ ಊದ ತಕ್ಷಣ ಎಲ್ಲ ಒಂಥರ ಇದ್ರ ಮಂಟು ರೀತಿ ಆಗ್ಬಿಟ್ಟಿತ್ತು. ಬರೀ ಆರೋಗ್ಯಕರ ಆಗುತ್ತೆ ಅನ್ಕೊಂಡಿರಲಿಲ್ಲ. ಇವ್ರು ಬಂದು ಔಷಧಿಗಳ ತಕ್ಷಣ ಹೊಡ ತಕ್ಷಣ ಜಂಪ್ ಆಗ್ತದೆ. ಈ ಒಟ್ಟು ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಇವ್ರಿಗೆ? ಸರ್ ಟೋಟಲ್ ಇವ್ರಿಗೆ ಒಂದು 15 ಲೀಟರ್ ಗಣ ಕೊಟ್ಟಿದ್ದೀನಿ ಸರ್. 15 ಲೀಟರ್. ಈಗ ನೆಕ್ಸ್ಟ್ ಏನ್ ಅಪ್ಲಿಕೇಶನ್ ಮಾಡ್ತಾ ಇದೀರಾ ಸರ್? ನೆಕ್ಸ್ಟ್ ಇದಕ್ಕೆ ಬ್ಲೂಮ್ ಮತ್ತೆ ನೈಟ್ರಿಕ್ ಪ್ರೀಮಿಯಂ ಮತ್ತೆ ನೈಟ್ರಕಿಂಗ್ ಬ್ಲೂಮ್ ನ ಕಾಂಬಿನೇಷನ್ ಕೊಡ್ತೀವಿ ಟ್ರೆಂಚಿಂಗ್. ಆಮೇಲೆ ಏನ್ ಗೊಬ್ಬರ ಇದೆ ಸರ್ 52-30 ಗೊಬ್ಬರ ಕೊಡ್ತೀವಿ. ಆಮೇಲೆ ಸಿಎನ್ ಸರ್ ನಮ್ದೇ ಇದೆ, ಅದನ್ನು ಕೂಡ ಕೊಡ್ತೀವಿ. ಹೌದು ಸರ್. ಈಗ ನೆಕ್ಸ್ಟ್ ಏನೇ ಕ್ರಾಪ್ ಮಾಡಿದ್ರು ಬೆಟ್ಟಿಗೆ ಪ್ರೋಮೋ ಭೂಮಿ ಮಾಡ್ತಾರೆ ಸರ್. ಮಾಡ್ತಾರೆ ಸಲ್ಫೇಟ್ ಹಾಕಿಸಿ ರೇನಿಡಿ ಜೊತೆಗೆ. ಈಗ ಪ್ರಸನ್ನನವರೇ ಈಗ ಏನ್ ಗೋಲಿಕಾರ ಇದೆಯಲ್ಲ ನಿಮ್ದೇನು ಕಲ್ಲಂಗಡಿ, ಅದಕ್ಕೆ ಫ್ರೂಟರ್ ಮತ್ತೆ ಬ್ಲೂಮ್ ಹಾಲ್ ಮಾಡಿ ಕಾಯಿ ಎಲ್ಲೆಲ್ಲಿದೆ ಅಲ್ಲಿಗೆ ತೊಳಿದಂಗೆ ಬಳ್ಳಿನ ನೋಡ್ಕೊಂಡು ಮೇಲ್ಗಡೆ ಸ್ಪ್ರೇ ಕೊಡಿ. ಅದು ಕಾಯಿ ತುಂಬಾ ಶೈನಿಂಗ್ ಮತ್ತೆ ಕ್ವಾಲಿಟಿ ಬರ್ತದೆ. ಈಗ ಅಂದಾಜು ಎಕರೆಗೆ ಎಷ್ಟು ಸಾವಿರ ಐಟಮ್ ಕೊಡ್ತೀರಾ ಮನೆಯವರೆಗೂ ಕಲ್ಲಂಗಡಿಗೆ? ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ. ಗ್ರೀನ್ ಪ್ಲಾಂಟ್ ಸರ್ ಇಲ್ಲೇ ತಗೊಳ್ಳಿ ಒಂದ್ 10,000 ರೂಪಾಯಿ ಆಗಲ್ಲ ಸರ್ ಅಷ್ಟೇ. ಅಷ್ಟೇ ಸರ್. 15,000 ಆಗಿಲ್ಲ ಸರ್, 10,000 ರೂಪಾಯಿ ಒಳಗೇನೆ. ತುಂಬಾ ಖುಷಿ ಆಗಿದೆ. ಹೌದು. ಈಗ ಆಯ್ತು, ಒಳ್ಳೇದಾಗ್ಲಿ. ಈಗ ನೆಕ್ಸ್ಟ್ ಏನೇನ್ ಸರ್ ಬ್ರದರ್ ಬೇರೆಗಳು ತೋಟ ನೋಡ್ಕೊ ಬರ್ತಾರೆ. ಅವರು ಸುತ್ತಾಡಂತ ರಾಜ್ಯ ವ್ಯಕ್ತಿಗಳೇ ಎಲ್ರು ತೋಟ ನೋಡ್ಕೊ ಬರ್ತಾರೆ. ಬಟ್ ಈಗ ಅವ್ರು ತೋರ್ತಾರೆ ಬೇರೆ ತೋಟ ಇಲ್ಲ ಅಂತ ಅವರೇ ಹೇಳ್ತಾರೆ.
ಇನ್ನೊಂದು ರೌಂಡ್ ಇದಕ್ಕೆ FC ಬ್ಲೂಮ್ ನೆಟ್ವರ್ಕಿಂಗ್ ಮಾಡಿಸಿ ಒಂದು ರೌಂಡ್ ಹಾ ಸರ್ ಫಂಗಿಸೈಡ್ ಮಾಡಿಸಿ, ಮತ್ತೆ ಒಂದು ರೌಂಡ್ ಟ್ರೆಸ್ ಔಟ್ ನೆಟ್ವರ್ಕಿಂಗ್ ಬ್ಲೂಮ್ ಮಾಡಿಸಿ. ಟ್ರೆಸ್ ಔಟ್ ಮಾಡಿಸಿ, ತುಂಬಾ ಕೊರೆ ಇದೆ, ಹೌದು. ಚಳಿಗೆ ತುಂಬಾ ಚೆನ್ನಾಗುತ್ತೆ. ಹ್ಮ್. ಒಳ್ಳೇದಾಗ್ಲಿ ಪ್ರಸನ್ನ ಅವರೇ, ತುಂಬಾ ತೋಟ ತುಂಬಾ ಚೆನ್ನಾಗಿದೆ, ನೋಡಿದ್ರೆ ಖುಷಿ ಆಯ್ತು. ಯಾಕೆಂದ್ರೆ ಈಗ ಕ್ರಾಪ್ಗಳು ತುಂಬಾ ಅಷ್ಟಾಗಿ ಎಲ್ಲೂ ಚೆನ್ನಾಗಿಲ್ಲ, ಹಾಗಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೇದಾಗ್ಲಿ. ನಿಮ್ಮ ಅನುಭವ ಅನಿಸಿಕೆ ಹಂಚ್ಕೊಳ್ಳೋದಕ್ಕೆ ಮತ್ತೆ ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿನ ಬಳಕೆ ಮಾಡೋದಕ್ಕೆ ಗ್ರೀನ್ ಪ್ಯಾಂಟ್ ಫ್ಯಾಮಿಲಿಗೆ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ನಂಜುಂಡವರಿಗೆ ನಿಮ್ಗೂ ಧನ್ಯವಾದಗಳು. ಟೈಮ್ ಸರಿಯಾಗಿ ಏನೇನ್ ಮಾಡ್ಬೇಕು ಮಾಡಿಸಿ, ಅವ್ರಿಲ್ಲ ಅಂದ್ರೂ ಕೂಡ ಕ್ರಾಪ್ ನೋಡ್ಕೊಂಡು ಪ್ರತಿ ವೀಕ್ಲಿ ಒಂದ್ಸತಿ ಇಲ್ಲ 8 days ಒಂದ್ಸತಿ ಖಂಡಿತ ಸರ್. ಓಕೆ, ಸೊ ರಾಸಾಯನಿಕ ಆದಷ್ಟು ಕಡಿಮೆ ಮಾಡಿ. ನೆಕ್ಸ್ಟ್ ಈಗ ನಮ್ದೇ ಪ್ರೋಮೋ ಮತ್ತೆ ಪೊಟಾಸ್ ಎಲ್ಲ ಬಂದಿದೆ, ನೆಕ್ಸ್ಟ್ ಬೆಡ್ ಮಾಡ್ತಿರಲ್ಲ, ಬೆಡ್ ಮಾಡೋ ಮೊದಲೇನೆ ಹಾಕಿ. ಈಗ ಇದು ಕಲ್ಲಂಗಡಿ ಆದ್ಮೇಲೆ ಬಾಳೆಗೆ ಟ್ರೀಟ್ ಮಾಡಿ, ಪ್ರೋಮೋ ಪೊಟಾಸ್ ಎಲ್ಲ ಸರ್ವಿಸ್ ಕೊಡ್ತಾರೆ. ಬಾಳೆಗೆ ರೆಗ್ಯುಲರ್ ಆಗಿ ಬಳಕೆ ಮಾಡಿ, ಭೂಮಿ ಪೋರ್ ಯೂಸ್ ಮಾಡಿ, ಎಷ್ಟು ರಿಸಲ್ಟ್ ಸಿಗುತ್ತೆ ನಿಮಗೆ. ಭೂಮಿ ಪೋರ್ ಎಫೆಕ್ಟಿವ್ ಕೆಲಸ ಆಗುತ್ತೆ. ಸೊ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿದೆ ಕ್ರಾಪ್. ನಿಮ್ಮ ಅನುಭವ ಅನಿಸಿಕೆ ಹಂಚಿಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ಈಗ ಏನ್ ನೀವು ಬಾಳೆ ನೆಕ್ಸ್ಟ್ ಏನ್ ಮಾಡ್ತೀರಾ ಕಲ್ಲಂಗಡಿ ಕಟಾವಾದ್ಮೇಲೆ? ಬಾಳೆನೆ ಸರ್, DAP ಪೊಟಾಶ್ ಹೆಚ್ಚೆ ಕೊಡ್ತೀವಿ ಪ್ರೀಮಿಯಂ ಜೊತೆ. ಅದಾದ್ಮೇಲೆ ಬೇರೆ ಉತ್ಪನ್ನಗಳು ನಮ್ದು ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ನಾವು. ಸರಿ, ಒಳ್ಳೇದಾಗ್ಲಿ ನಂಜುಂಡಿ ಅವರೇ. ಥ್ಯಾಂಕ್ ಯು ಸರ್. ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿನ ನೀವು ಇವರಿಗೆ ಪ್ರಮೋಟ್ ಮಾಡಿ ಬಳಕೆ ಮಾಡಿದ್ರೆ ತುಂಬಾ ಧನ್ಯವಾದಗಳು. ನಿಮ್ಮ ಅನುಭವ ಅನಿಸಿಕೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗಿದೆ. ತುಂಬಾ ರೈತರಿಗೆ ಇದು ಬೆಳೆದಿರೋ ಮಾದರಿ ಆಗುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.